ಸಾಮಾನ್ಯ ಇದು ಎಂತದಪ್ಪ? ಯಾಕೆ ಈ ಮಾತು ಹೇಳ್ಬೇಕಾಗ್ಯದಂದ್ರ ಯಾಕ್ರಿ ಸರ? ಜಗತ್ತಿನಾಗ ಡೊಳ್ಳಿನ ಪದ ಹಾಡಿ ಜಗತ್ತಿನಾಗ ಜೈಶಾಲಿ ಆಗಿ ಹೋಗ್ಯಾರ. ಯಾರು ಸರ್ ಅವರು? ಬಹಳ ಮಂದಿ ಆಗಿ ಹೋಗ್ಯಾರ. ಎಲ್ಲಾರ ಹೆಸರು ಹೇಳುದಾಗಂಗಿಲ್ಲ. ಹೌದ್ ಹೌದ. ಈ ಡೊಳ್ಳಿನ ಪದ ಹಾಡಿ ಜಗತ್ತಿನಾಗ ಯಾರು ಕೀರ್ತಿ ಉಳಿಸಿರು? ಯಾರ್ರಿ ಸರ್ ಅವರು? ಯಾವ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕ ಜೇವೂರ ಗ್ರಾಮ ತಮಗೆಲ್ಲರಿಗೂ ಗೊತ್ತಿದ್ದ ವಿಷಯ ಅದ. ಜೇವೂರ ಗ್ರಾಮದಲ್ಲಿ ಜನ್ಮೆತ್ತಿ ಬಂದ್ರು. ಯಾರಿಪ್ಪ ಅವ್ರ? ತಂದೆ ಆನೆಪ್ಪ ಗೌಡ, ತಾಯಿ ರತ್ನಮ್ಮ ದೇವಿ ಉದರಿಂದ ಹುಟ್ಟಿ ಬಂದ್ರು ಜೇವೂರ್ ಚನ್ನಬಸಪ್ಪ ಗೌಡ್ರು. ಹೌದಾ? ಇವ್ರು ಯಾವ ಸಮಾಜದವ್ರು? ಯಾವ ಸಮಾಜದವ್ರಿಪ್ಪ? ಪಂಚಮಸಾಲಿ ಸಮಾಜದವ್ರು. ಹೌದು. ಡೊಳ್ಳಿನ ಪದ ಜಗತ್ತಿನಾಗ ಹೆಂಗ ಹಾಡಿರು? ಹೆಂಗ್ರಿ ಸರ? ಒಳ್ಳೆ ಬಹಳ ವಿನಯ ಭಕ್ತಿ ಭಾವದಿಂದ ಡೊಳ್ಳಿನ ಪದ ಹಾಡ್ಲಕತ್ತಾನ. ಊರಾಗಿನ ಮಂದಿ ಎಲ್ಲಾ ಮಾತಾಡ್ಲಿಕ್ಕತ್ರತ್ತ. ಏನತ್ರಿ ಸರ? ಏನು ಚನ್ನಬಸಪ್ಪ ಗೌಡನ ಪದಪ್ಪ? ಹೌದಪ್ಪ. ಚನ್ನಬಸಪ್ಪ ಗೌಡನ ಹಾಡು ಕೇಳ್ಬೇಕಂತೇಳಿ ಎಲ್ಲಾ ಊರಾಗ ಮಂದಿ ಮಾತಾಡ್ಲಿಕ್ಕತ್ತಾನ. ಹೌದು. ಆ ಪಂಚಮಸಾಲಿ ಸಮಾಜದವ್ರಿಗೆ ಗುಡಾರ್ತಿ ಬಿಟ್ಟಿದ್ರು. ಏನಪ್ಪ? ನಾವ್ರೇ ಹೆಚ್ಚಿನ ಜಾತಿಯವರು ಮೇಲ್ವರ್ಗದವ್ರು. ಹೌದು ಹೌದಾ? ಇವ ನಮ್ಮ ಪಂಚಮಸಾಲಿ ಸಮಾಜದಾಗ ಹುಟ್ಟಿ ಕುರುಬರ ದೇವ್ರ ಬೀರಪ್ಪ ಮಾಳಪ್ಪ ಬರಮದೇವ್ರ ಹಾಡ್ಲಿಕ್ಕತ್ತಾನ. ಇವನು ಹೆಂಗಾರೆ ಮಾಡಿ ಡೊಳ್ಳಿನ ಪದ ಬಿಡಿಸ್ಬೇಕಂತೇಳಿ ಎಲ್ಲಾ ಪಂಚಮಸಾಲಿ ಸಮಾಜದವ್ರು ಮೀಟಿಂಗ್ ಮಾಡ್ಕೊಂಡು ಆನೆಪ್ಪ ಗೌಡ್ರ ಕಡೆ ಬಂದ್ರು. ಹೌದು ಹೌದಾ? ಆನೆಪ್ಪ ಗೌಡ್ರ ಕಡೆ ಬಂದ ಆನೆಪ್ಪ ಗೌಡ್ರಿಗೆ ಮಾತು ಹೇಳಿರತ್ತ. ಏನು ಸರ? ಏ ಆನೆಪ್ಪ, ಓ ನಾವ್ರೇ ಹೆಚ್ಚಿನ ಜಾತಿಯವರು ಮೇಲ್ವರ್ಗದವ್ರು. ಮೇಲ್ವರ್ಗದವ್ರು. ಮತ್ತ ನಿನ್ನ ಮಗಾರೇ ಬರೇ ಕುರುಬರ ದೇವ್ರ ಬೀರಪ್ಪ ಮಾಳಪ್ಪ ಹಾಡ್ಲಿಕ್ಕತ್ತಾನ. ಬಂಡಾರ ಹಚ್ಕೊಂಡು ಹಾಡಕತ್ತಾನ. ಆ ಬಂಡಾರ ಹಚ್ಕೊಂಡು ಹಾಡ್ತಾನ. ಅವ್ನು ಡೊಳ್ಳಿನ ಪದ ಬಿಡಿಸಂದ್ರು. ಹೌದಾ? ಅವಾಗ ಆನೆಪ್ಪ ಗೌಡ್ರು ವಿಚಾರ ಮಾಡಿ, ಏನು ಸರ? ಇಟ್ಟೆಲ್ಲ ನಮ್ಮ ಸಮಾಜದವ್ರು ನಮ್ಮ ಮನಿತನ ಬಂದ್ ಇಂತ ಮಾತ್ ಹೇಳಕತ್ತಾರ. ಮತ್ತ ಜೇರ್ ಇವ್ರು ಮಾತ್ ಮೀರಿನಂದ್ರೆ ನಮ್ರೆ ಸಣ್ಣ ಹಳ್ಳಿ. ಹೌದ್ ಹೌದಾ? ನಮ್ಮ ಮನಿ ಬಿಟ್ಟು ಹೊರಗಿರಿಗೆ ಇಟ್ಕಿಟ್ಟಾರ ಅಂತೇಳಿ ಬಂದವ್ರಿಗೆ ಒಂದು ಸಮಾಧಾನ ಹೇಳಬೇಕು. ಹೌದಾ? ಮತ್ತ ಮನ್ಯಾಗ ಮಗ ಡೊಳ್ಳಿನ ಪದ ಹಾಡ್ತಾನ, ಮಗನಿಗೆ ಡೊಳ್ಳಿನ ಪದ ಬಿಡಿಸ್ತಾನೆ. ನಾ ಮದಿವಿಲ್ಲ ಮುಂಜಿಲ್ಲ. ಹೌದ್ ಹೌದು. ವಯಸ್ಸಿಗೆ ಬಂದ್ರ ಮಗ. ಮಗಾರೇ ಹರೇಕ ಬಂದಾನ, ವಯಸ್ಸಿಗೆ ಬಂದಾನ, ಮನಿಗೆ ನೀ ಬಿಟ್ಟು ಹೋದ್ರೆ ಹೆಂಗ್ ಮಾಡ್ಲಿ ಅಂತೇಳಿ ಬಂದವ್ರಿಗೆ ಒಂದು ಸಂಸ್ಕೃತ ಮಾತು ಹೇಳ್ರ. ಏನತ್ರಿಪ್ಪ? ಏನಿಲ್ರಿ, ನೀವೇನ್ ಚಿಂತೆ ಮಾಡ್ಬೇಡ್ರಿ. ಹೌದ್ರಿ. ಒಂದು ಹೊತ್ತ ಹೇಳಿ ನೋಡಿ ನಮ್ಮ ಡೊಳ್ಳಿನ ಪದ, ನಮ್ಮ ಹುಡುಗನ ಡೊಳ್ಳಿನ ಪದ ಬಿಡಿಸ್ತಂದ್ರು. ಹೌದಾ? ಯಾಕಂತೇಳಿ ಬಂದವ್ರು ಹೋದ್ರು. ಹೌದಾ? ಮುಂದೆ ಸಾಗಿಸಿ ದೀಪಾವಳಿ ಹಬ್ಬ ಬಂತು. ಹೌದಾ? ಅವಾಗ ಜೇವೂರ ಗೌಡ್ರ ಮೇಳದವ್ರೆಲ್ಲ ಮೀಟಿಂಗ್ ಮಾಡಿರು. ಯಾವ್ದು? ಈ ಸಲ ಹುಲಜಂತಿ ಮುತ್ಯ ಮಾಡಿದ್ರೆ ಮಟ್ಟಕ್ಕೆ ಹಾಡ್ಲಕ್ ಹೋಗ್ನಂತೇಳಿ. ಹೌದಾ? ಒಳ್ಳೆ ಮೀಟಿಂಗ್ ಮಾಡಿ ತಾಲೀಮು ಕೊಲೆಯಾಗ ತಾಲೀಮು ಬಹಳ ಬರ್ಚಕ್ಕಿಟ್ರು. ನಾಳೆಗೆ ಹೊತ್ತು ಹೊಂಟ್ರ ಹುಲಜಂತಿ ಜಾತ್ರೆಗೆ ಹಾಡ್ಲಕ್ ಹೋಗಿದ್ರು. ಸಂಜೆಕ್ಕೆ ತಾಲೀಮು ಕೊಲೆಯಾಗಿಂದ ಜೇವೂರ್ ಚನ್ನಬಸಪ್ಪ ಗೌಡ್ರು ಮನಿಗೆ ಬಂದ್ರು. ಮನಿಗೆ ಬಂದ್ಕ ಅವ್ರ ಅಪ್ಪ ಅವ್ರು ಊಟ ಮಾಡ್ಲಾರ ಹೆಂಗೆ ಕೂತಿರ. ಮಗ ಬ್ರಾಣ ಮಗನಿಗೆ ಹೇಳತ್ತ. ಏನತ್ರಿಪ್ಪ? ಬಾತಮ್ಮ ಇಬ್ರು ಕೂಡ ಊಟ ಮಾಡೋಣ ಅಂತೇಳಿ. ಹೌದಾ? ಇಬ್ರು ತಂದೆ ಮಗ ಊಟ ಕೂತರು. ತಾಯಿ ರತ್ನಮ್ಮ ದೇವಿ ಅಗಲು ತಂದಿಟ್ಲು. ಆನೆಪ್ಪ ಗೌಡ್ರು ತುತ್ತು ರೊಟ್ಟಿ ಮುರಿದ ಮಗನಿಗೆ ಮಾತಂದ್ರ. ಏನತ್ತ ಯಪ್ಪ? ಏ ಚನ್ನಬಸ್ಸು, ನಾನ್ ನಿನ್ನ ಜೋಡಿ ಊಟ ಮಾಡ್ಬೇಕಾದ್ರೆ ಕೈಯಾಗ್ರಿ ತುತ್ತು ಹಿಡ್ದೀನಿ. ನನ್ನ ಮಾತನೇ ನಡೆಸಿಕೊಡ್ತಾರ ತಮ್ಮ, ಊಟ ಮಾಡ್ತೀನಿ ಲಿಕ್ಕಿಲ್ಲ ಅಂದ್ರ. ಅವಾಗ ಚನ್ನಬಸಪ್ಪ ಗೌಡ್ರ ಅಂದ್ರತ್ತ. ಏನತ್ತರ? ಯಪ್ಪ, ಧರಣಿಗೆ ತಂದಿರ್ತಕ್ಕಂತ ದೇವ್ರ ನೀರಿ ಮತ್ತ ನಿನ್ನ ಮಾತ ಮೀರಿ ನನ್ನ ಮಗ ಅಲ್ಲ, ನೀ ತಂದೆಲ್ರಂಗ ಆಕೈತಿ. ಯಾನ್ ಹೇಳ್ತೀರಿ ಹೇಳ್ರಿ ಅಂತ. ಅವಾಗ ಚನ್ನಬಸಪ್ಪ ಗೌಡ್ರಿ ಆನೆಪ್ಪ ಗೌಡ್ರ ಒಂದು ಮಾತು ಹೇಳ್ರತ್ತ. ಏನು ಸರ? ತಮ್ಮ, ಈ ಸಲ ಮಳಿ ಬಾಳ ಆಗಿ ಮ್ಯಾಗಿನ ಒಟ್ಟಿನ ಹೊಲ 12 ಎಕರೆ ಬೀಜ ಕಾಂಡ ಬಿತ್ಲಾರ್ದ ಇನ್ನ ಹಂಗೆ ಕೂತೈತಿ, ಉಳ್ದೈತಿ. ನಾಳಿಗೆ ನೀ ಆಳ ಮಗನೇ ಕರ್ಕೊಂಡು ಹೊಲಕ್ ಹೋಗ್ತಾರ ತಮ್ಮ, ಊಟ ಮಾಡ್ತಾರ. ಅವಾಗ ಚನ್ನಬಸಪ್ಪ ಗೌಡ್ರು ವಿಚಾರ ಮಾಡ್ರಿ, ನಾರೇ ಮುತ್ಯ ಮಾಳಪ್ಪನ ಜಾತ್ರೆಗೆ ಹಾಡ್ಬೇಕಂತ ನನ್ ಸಂಕಲ್ಪ ಐತಿ. ನನ್ನ ಹಡದ ಫಲ ಬಿತ್ತ ಹೇಳ್ಯಾನ. ಆ ಮುತ್ಯ ಮಾಳಪ್ಪನ ಅಟ್ಟೆ, ನನ್ನ ಹಡದಪ್ಪನ ಅಟ್ಟೆ. ಯಾಕೆ ಹೌದಕ್ರಿಪ್ಪ, ನಾಳೆ ಫಲ ಬಿತ್ಲಾಕ್ ಹೋಗ್ತೀನಿ ಅಂದ. ಅವ್ರ ಅಪ್ಪ ಒಂದ್ 14 ಸೊಲಿಗೆ ಬೀಜ ಅಳದ ಕೌದಿ ಚಿನ್ನ ಗಂಟು ಕಟ್ಟಿಟ್ರು. ಮರ್ದಿವ್ಸ ಮುಂಜಾನೆ ಎದ್ದು ಆಳ ಮಗನ ಕರ್ಕೊಂಡು ಜೇವೂರ ಗೌಡ್ರು ಹೊಲಕ್ ಹೋದ್ರು. ಹೊಲದಾಗ ಹೋಗಿ ಆಳ ಮಗನಿಗೆ ಒಂದು ಮಾತಂದ್ರತ್ತ. ಏನತ್ರಿಪ್ಪ? ಏ ತಮ್ಮ, ಈಗ ಏನ್ ನ್ಯಾರಿ ಮಾಡ್ತಿದ್ರೆ ಮಾಡ್ಕರೆ. ನಾರೇ 12 ಎಕರೆ ಬಿತ್ತಾನಾಗುತ್ತಾನ, ಕುರ್ಗಿ ಕೋಳ ಹರಿಯಂಗಿಲ್ಲ. ನಾರೇ ಮಾಳಪ್ಪನ ಜಾತ್ರೆಗೆ ಹಾಡ್ಬೇಕಾಗ್ಯದ. ನಮ್ಮ ಹಳದಪ್ರೆ ಹೊಲ ಬಿತ್ತಲಕ್ ಕೇಳ್ಯಾನ. ಈ ಹೊಲ ಬಿತ್ತಬೇಕಾದ್ರೆ ನ್ಯಾರಿ ಏನ್ ಮಾಡ್ತಿ ಮಾಡು, ಕುರ್ಗಿ ಕೋಳ ಕಡಿತಂದತ್ತ. ಅವಾಗ ಆಳ ಮಗ ಅಂದತ್ತ. ಏನತ್ತ? ಗೌಡ್ರ, ಊಟ ಮತ್ತೊಮ್ಮೆ ಸಿಗ್ತದ. ನಾಳೆಗೆ ಊಟ ಮಾಡ್ಲಿಕ್ಕೆ ಬರ್ತೈತಿ, ಬಿತ್ತಾನ ಆದ್ಮೇಲೆ ಊಟ ಮಾಡ್ಲಿಕ್ಕೆ ಬರ್ತೈತಿ. ನಿಮಗೆ ಇಂತ ಸಂಕಲ್ಪ ಐತಿ ಅಂದ್ರೆ ಕುರ್ಗಿ ಕೋಳ ಕಟ್ಟಿ ಅಂತ. ಜೇವೂರ್ ಚನ್ನಬಸಪ್ಪ ಗೌಡ್ರು ಕುರ್ಗಿ ಕೊಳ ಕಟ್ರು.
ಹಾ. ಉಡ್ಚಿಲ ಕಟ್ಕೊಂಡು ಹೋಗಿ ಮಂಡಿ ಮೇಲೆ ಕೈ ಇಟ್ರು ಸೂರ್ಯದಿಕ್ಕಿ ಕೂರಿಗೆ ಸಾಗಾಗಿತ್ತು. ಆಗಿತ್ತು. ದೇವ್ರ ಗೌಡ್ರ ಕೈಯಾಗಿ ಏನು ಕಾಳು ಹಿಡಿದಿರಲ್ಲ. ಕಾಳು ನೋಡಿ ಒಂದು ನುಡಿ ಹಾಡಿರುತ್ತ. ಏನತ್ತ? ಕಡೆಯ ಬಲಿಕೆನ ತಾಳು ಎಡೆ ಆಯ್ತು ಅರಸನಿಗೆ, ಎಡಗಡೆ ತಾಳು ಪಶು ಪಕ್ಷಿ ಜೀವನಕ್ಕೆ, ನಡುವಿನ ತಾಳು ಒಂದು ಬಿತ್ತು ಬೆಳೆ ಸಾಕು ಭಗವಂತ ತೆಳೆಯನ ಮಂಡಿ ಮೇಲೆ ಕೈ ಇಟ್ಟಿರು. ಒಳ್ಳೆ ಜಾತಕ್ಕಿಲ್ಲ ಎತ್ತ ಒಂದೇ ಹೀಲ್ನಾಗ ಒಂದೇ ಹುಟ್ಟ ಕುರ್ಗಿ ನಡೀತಿದ್ದು. ಆ ಕುರ್ಗಿ ಎತ್ತಿನ ಕಂಡ ಬಸವಣ್ಣಪ್ಪನ ಕಂಡ ಒಂದು ನುಡಿ ನೆನಪಾಯ್ತು. ಏನತ್ತ? ಅವಾಗ ಒಂದು ನುಡಿ ಅಂದ್ರತ್ತ, ಕೈಯಾಗ ಒಳ್ಳೆ ಕುಸುಬಿ ಕಾಳ. ಆ ಕುಸುಬಿ ಕಾಳ ನೋಡಿ ಬಸವಣ್ಣಪ್ಪ ನೋಡಿ ಒಂದು ಮಾತಂದ್ರತ್ತ. ಹೆಂಗಂದ್ರ ಕುಸಬಿ ಕುಂಟಲ ಗಿತ್ತಿ ಔಡಲ ಹಾದರ ಗಿತ್ತಿ, ಕುಸಬಿ ಕುಂಟಲ ಗಿತ್ತಿ ಔಡಲ ಹಾದರ ಗಿತ್ತಿ, ವಿಶ್ವಾಸದ ಗಿತ್ತಿ ಅಕ್ಷವ ಕುಂತ ಬಸವಣ್ಣನ ಗೋಣ ಮುರಿದಾಳತ್ತೆ. ಇದೊಂದು ನುಡಿ ಹಾಡಿದ್ರ ಚನ್ನಬಸಪ್ಪ ಗೌಡ್ರು ವಿಚಾರ ಮಾಡಿರು. ಏನಪ್ಪ ಬರೇ ಮ್ಯಾಗಿಂದ ಹಾಡ್ರಿ ದಗದಾಗಂಗಿಲ್ಲ. ಹೆಂಗಾದ್ರೆ ಇದೇ ಹೊಲದಾಗ ಸೋಮರಾಯ ಗೌಡ್ರು ಮಾರ್ಗ ಹಚ್ಬೇಕಂತೇಳಿ ಮಾರ್ಗ ಹಚ್ಚಿಬಿಟ್ರು. ಹಚ್ಚಿದ್ರಿ ಸರ? ಎಲ್ಲಿಗೆ ಹಚ್ಚಿರು? ಎಲ್ಲಿರಿಪ್ಪ? ಅಂಬುಜಂಬಿಗೆ ನಾಡು, ಗೊಂಬಿ ಚಿತ್ರನಾಡು, ಹಾಲೌದಿ ನಾಡು, ಸಾಲಬಿದ್ರಿ ನಾಡು, ಶಾಡಭವನ ಗುಡ್ಡ. ಶಾಡಭವನ ಗುಡ್ಡದಾಗ ನರಗಲ್ಲ ಪಳಿ ಮೇಲೆ ಬೆಲ್ಲಾರ ಸೋಮರಾಯ ದುಃಖರೋಜನೆ ಮಾಡ್ಯಾನು. ಆಗಿನ ನಾಳೆದೊಳಗೇನು ಆಷಾಢಗಾಳಿ ಬೀಸಾವ, ಜಾತ್ರೆ ಮೇಲೆ ಹುಟ್ಟಾವ, ಹಿಡ್ಕೊಂಡ್ ಕಿಲ್ಲಾರಾದವ, ಸೊನ್ನಾರಿ ಕರಿ ಕಂಬಳಿ ಗೋಲುಗೊಂಪಿ ಮಾಡ್ಯಾನು. ಇಂಗಳ ಕಂಟಿಗೆ ಹೋಗಿ ಮೂರ್ತಿ ಅಂತೇಳಿ ಏನ್ ಮಾರ್ಗ ಹಚ್ಚಿಬಿಟ್ರು. ಕೈಯಾನ ಕಾಳ ಕೈಯಾಗೆ, ಮಂಡ್ಯಾನ ಕಾಳ ಮಂಡ್ಯಾಗೆ, ಉಡ್ಯಾನ ಕಾಳ ಉಡ್ಯಾಗೆ 12 ಎಕರೆ ಗಳೆ ತಿರುಗಿದ ಗೌಡ್ರಿ ಕೂನಾಗಲಿಲ್ಲ. ಸ್ವತಃ ಮಾಳಿಗರಾಯ್ ಬಂದು ಗಳೆ ತಿರುಗಿ ಬಿಟ್ಟಿದ್ದ. ಗೌಡ್ರ ಬಾಗಿನ ಮಾರ್ಗ ಹಾರ್ತು ಹಿಂದೆ ಹೊಳ್ಳಿ ಹೊಲ ನೋಡ್ತಾರ. 12 ಎಕರೆ ಬಿತ್ತಾನಾಗೈತಿ. ಎತ್ತುಗಳು ಒಡ್ಡ ಏನ್ ನಿಂತಾವ್, ಕಟ್ಟಿದ ಉಡ್ಚಿಲ್ ಮಾತ್ರ ಹಂಗೆ ಐತಿ. ಹೌದಾ? ಎಲ್ಲಾ ಮುದ್ದೆ ಮಾಡೋ ಪವನೆ ಕಾಪಾಡ ಅಂತೇಳಿ ಗಳೆದ ಕೊಳ ಹರಿದು ಉಡ್ಚಿಲ್ ಬಿಚ್ಚಿ ಇದ್ದು ಬೀದ ಮತ್ತ ಕೌದಿಚ್ಚಿನ ಗಂಟು ಕಟ್ಕೊಂಡು ಬಂದ್ರು. ತಲೆ ಮೇಲೆ ಇಟ್ಕೊಂಡು ಮನೆಗೆ ಬಂದ್ರು. ಮನ್ಯಾಗ ಒಯ್ದು ಬೀಜ ಇಟ್ಟು ನಮ್ಮ ಅಪ್ಪ ಕೇಳಿಗಿಲ್ಲ ಅಂತೇಳಿ ದೊಡ್ಡ ಕಣಿಕಿ ಬಣಿವಿ. ಆ ಕಣಿಕಿ ಬಣಿವಿಯಾಗ ಬೀಜ ಮುಚ್ಚಿಟ್ಟು ಅಂಗಳದಾಗ ನಿಂತ ಅವ್ರ ಅಪ್ಪ ಹೇಳ್ರತ್ತ. ಏನಪ್ಪ? ಅಪ್ಪ ಅವ್ರ 12 ಎಕರೆ ಬಿತ್ತಾನ ಆಯ್ತು ನೋಡ್ರಿ. ಅವ್ರ ಅಪ್ಪ ಅವ್ರು ತಿಳ್ಕೊಂಡ್ರು. ಏನಪ್ಪ? ಇವ ಮಗ ಡೊಳ್ಳಿನ ಮ್ಯಾಲ ಮಾಡ್ಯಾನ. ಈ ಡೊಳ್ಳಿನ ಮೇಳದಾಗ ಜೇವ್ರದು 4 ಕುರುಬರು ಹುಡುಗರು, ಡುಮಕ್ಕನಾಳದ 4 ಮಾದರ ಹುಡುಗರು, ನಮ್ಮವ್ರ ಇಬ್ರು ಎಲ್ಲಾರು ಕೂಡಿ ಗಳೆ ಕೂಡಿಸಿ ಬಿತ್ತಂಗ ಕಾಣಿಸ್ತೇಳಿ ಬಿತ್ತದ್ರ ಟೀಕ್ ಆಯ್ತು ಬಾಬಾ ನಿನ್ ದಗದಕ್ ಹೋಗಂದು. ಸೀದಾ ತಾಲೀಮು ಕೋಲಿಗೆ ಬಂದ ಡೊಳ್ಳಿ ಹರಿಕೆಗೆ ಹಾಕೊಂಡು ಹೊಲಜೆತ್ತಿ ಮುತ್ಯ ಮಾಳಿಗ್ರ ಮಠಕ್ಕೆ ಹಾಡ್ಕಿಗೆ ಹೋದ್ರು. 5 ದಿವಸ ಏಕಾಕಾರ ಮುತ್ಯ ಮಾಳಪ್ಪನ ಮಠದಾಗ ಹಾಡ್ಕೆ ಅದು. 6ನೇ ದಿವಸಿಗೆ ಹೊತ್ತು ಹೊಂಟ ಮಂಗಳಾರತಿ ಆಯ್ತು. ದೇವರಗೌಡ್ರು ದಿಮ್ಮಿನ ಮುಂದಿಂದ ಎದ್ದು ಹೋಗಿ ಮಾಳಿಂಗ್ರನ ಗದ್ದಿಗೆ ನಮಸ್ಕಾರ ಮಾಡಿರತ್ತ. ಏನಪ್ಪ? ಮಾಳಪ್ಪ ಇವತ್ತಿಗೆ ಒಟ್ಟೊಳಗೆ ಶಿವಸ್ಥಾನ ಋಣ ಕಡಿತು. 12 ಎಕರೆ ಕಾಲೇ ಕೂರಿ ಗಾಡೆ ತಿದ್ದ ಬೀಜ ಎಲ್ಲ ಕಣಕಿ ಬಣಿವೆ ಆಗದಾವ್. ನನ್ನ ತುಳುಗ ನಮ್ಮ ಮನ್ಯಾಗ ಸಿಕ್ಕಿರ್ತೈತಿ. ಮಾಳಪ್ಪ ನೀನೇ ಕಾಪಾಡು ಅಂತೇಳಿ ಮುತ್ಯ ಮಾಳಿಂಗ್ರನ ಗದ್ದಿಗೆ ನಮಸ್ಕಾರ ಮಾಡ್ರ. ಮುತ್ಯ ಮಾಳಿಂಗ್ರ ಎಟ್ಟ ಅವ್ರಿ ಪತ್ರ ಏರ್ಸಿದ್ಲ ಎಲ್ಲಾ ಅಡಕಲು ಉಳ್ದಂಗ ದಡದಡನೆ ಉಳ್ಳಿ ಗೌಡ್ರ ಮೇಲೆ ಬಿತ್ತು. ಹಂಗ ಸೀದಾ ದಿಮ್ಮಿ ಹೆಡ್ಕಿಗೆ ಹಾಕೊಂಡು ಊರಿಗೆ ಬಂದ್ರು. ಹೊರಕ ಹೊತ್ತು ಮುಣಲಕ್ ಬಂದಿತ್ತು. ಅವ್ರ ಅಪ್ಪ ಅವ್ರ ಆನೆಪ್ಪ ಗೌಡ್ರು ಕಟ್ಟಿ ಮೇಲೆ ಕೂತಿರು. ಇವ್ ತುಳುಗ್ ಮಾತ್ರ ಸಿಕ್ಕಿತ್ತಲ್ಲ. ಏನ್ ಆನೆಪ್ಪ ಗೌಡ್ರ ಮಗನಿಗೆ ನೋಡ್ರು ಮನ್ಯಾಗ ಕೊದಲಿಗೆ ಹಾಕಿದ ಎಣ್ಣೆ ಹಚ್ಚಿದ ಬಾರ್ಕೋಲಿತ್ತು. ಅದೇ ಬಾರ್ಕೋಲ್ ತಂದು ನಿಂತ ಮಗನಿಗೆ ಅಂಗಳ ಹೊಳ್ಳಿ ಹಾಕತ್ರತ್ತ. ಏನಪ್ಪ? ಅರೇ ತುಡಗ ಸೋಳೆ ಮಗನ, ಆ ಕುರುಬರಲ್ಲಿ ಅವ್ರ ಹಾಡಿ ವರ್ಷದ ಗಂಜಿ ಹಾಳು ಮಾಡಿಟ್ಟು ಬೀಜ ಎಲ್ಲ ಕಣಕಿ ಬಿಡಿ ಮುಚ್ಚಿಟ್ಟಿತ್ತು. ಎಲ್ಲಿ ಹೊಡಿತಾರಲ್ಲಿ ಬಾಸುಂಡಿ ಕೆತ್ತು. ಅವಾಗ ಚನ್ನಬಸಪ್ಪ ಗೌಡ್ರ ಅಂದ್ರತ್ತ. ಏನಪ್ಪ? ನನ್ನ ಹಡದಪ್ಪ ನನಗೆ ಹೊಡ್ಯಾರಿದೆ ಮತ್ತಾರು ಹಿಡಿಬೇಕಿತ್ತ. ಸೀದಾ ಮೇಯ್ ಉರುಪ್ ಬಿಟ್ಟಿತ್ತು. ಅಂಗಿ ಕಾದ ಗಾಳಿ ಬೀಸ್ಕೊತ್ ಕಣಕಿ ಬಡಿಗೆ ಹೋದ್ರು. ಕಣಕಿ ಬಡಿಯಾಗ 4-5 ಸೂಡು ಕಣಕಿ ತಂದು ಎತ್ತಿಗೆ ದವಣ್ಯಾಗ ಮೇವು ಹಾಕಿರು. ಎತ್ತುಗಳು ಮೇವು ತಿಲ್ಲಾಕತ್ತು. 6 ದಿವಸ ನಿಂತಿಲ್ಲ ಗಾಡಿಗೆ ಆದ್ರೆ ಕೂತ್ರ ದವಣ್ಯಾಗ. ಏನ್ 6 ದಿವಸ ನಿಂತಿಲ್ಲ ಸರ್ದ ನಿದ್ದೆ ಹತ್ತಿ ಬಿಡ್ತದೆ ದವಣ್ಯಾಗ. ಆದ್ರೆ ಜೀವರ ಗೌಡ್ರಿಗೆ ನಿದ್ದೆ ಹತ್ತ ಕರೆ ಹುಲ್ಜಂತಿ ಮಠದಾಗ ಕೂತ್ ಶರಣ ಮಾಳಿಂಗ್ರೆ ನಿದ್ದೆ ಹತ್ತಿಲ್ಲ. ಯಾಕೆ ಹತ್ತಲಿಲ್ರಿಪ್ಪ? ಸ್ವತಃ ಮಾಳಿಂಗ್ರೆ ಹುಲ್ಜಂತಿ ಮಠ ಬಿಟ್ಟು ಜೇವ್ರ ಚನ್ನಬಸಪ್ಪ ಗೌಡ್ರು ದವಣ್ಯಾಗ ಬಂದು ಕೂತ ಮುತ್ಯ ಮಾಳಿಂಗ್ರೆ ಜೇವ್ರ ತಲಿ ಮೇಲೆ ಜೇವ್ರ ಚನ್ನಬಸಪ್ಪ ಗೌಡ್ರು ತಲಿ ಮೇಲೆ ಕೈ ಆಡಿಸಿ ಕೇಳ್ತಿದತ್ತ. ಏನಪ್ಪ? ಯಾಕೋ ಚನ್ನಬಸ್ಸು ಯಾಕೆ ಚಿಂತೆ ಮಾಡ್ಲಕತ್ತಿ? ಹೌದಾ ಯಪ್ಪ? ಆದ ಕತಿ ನಿನ್ ಕೂನೈತಿ ಅಂದಾಗ ಮುತ್ಯ ಮಾಳಪ್ಪ ಅಂದತ್ತ. ಏನತ್ತ? ನನ್ನ ಸಂಪ್ರದಾಯ ಜಗತ್ತಿನಾಗ ಹಾಡಿ ಹರಿಸಿ ನೀ ಬೆಳೆಸಿ ಕರೆ ನನ್ನ ನೀ ಬೆಳೆಸಿ ನಿನ್ನ ಹೊಲ ಬೆಳೆಸೋ ಕರ್ತವ್ಯ ನನಗೈತೋ. ನೀ ಚಿಂತೆ ಮಾಡ್ಬಿಡ್ತೇವೆ. ಮುತ್ಯ ಮಾಳಿಗೆ ತಲೆ ಮೇಲೆ ಕೈ ಇಟ್ಟು ಮಾಯಗೆ ಹೋದ. ಎತ್ತರ ಎದ್ದು ಕೂತ ಜೇವ್ರಿಗವ್ರು ಅಕ್ಕಡೆ ಈ ಕಡೆ ನೋಡಿದ್ರ ಯಾರು ಇಲ್ಲ. ಎದ್ದು ಕೆರೆದ ಹೆಂಡೆ ಕಸ ಮಾಡಿ ಜಳಕ ಮಾಡಿ ಹೋಗಿ ಅವ್ರ ಅಪ್ಪಗೆ ಬಿಸಿರತ್ತ. ಏನಪ್ಪ? ನಡಿಯಪ್ಪ ಅವ್ರ ಬೀಜ ಬಿತ್ತಾರ ಹೊಲಕ್ ಹೋಗುನ್ ಅಂತೇಳಿ. ಹೌದಾ? ಅಪ್ಪನ ಕರ್ಕೊಂಡು ಹೊಲಕ್ಕೆ ಬಂದ್ರಿ. 7 ದಿವಸ ಆಗಿತ್ತು. 12 ಎಕರೆ ಹೊಲ ತುಂಬಾ ಸಾಲಿಗೆ ಸಾಲ ಕೈಗಳು ಹಾಕಿದಾಗ ನಾಟಿ ಬಂದಿತ್ತು. ಅವಾಗ
ಅವಾಗ ಅನ್ಯಪ್ಪಗೌಡ್ರ ಅಂದಿರ್ತ ಏನತ್ರಿಪ್ಪ ಏ ಚನ್ನಬಸ್ಸು ಓ ಕುರುಬುರ ದೇವ್ರ ಕರೆ ಐತಿ ಭಂಡಾರ ಹಚ್ಚಿದ ಬಾಳ ಬಂಗಾರ ಐತಿ ಐತಿ ಜಗತ್ತಿನಾಗ ಜೇವೂರ್ ಕೀರ್ತಿ ಜಗದಾಗ ಬೆಳೆಸ ಜೆಂಡೆ ಹಚ್ಕೊಂಡು ರೊಕ್ಕ ತಗೊಂಡು ಹಾಡ್ ಬಿಡ್ತಿಲ್ಲ ಮಗನ ತಲೆ ಮೇಲೆ ಕೈ ಇಟ್ಟು ಹೇಳ್ಯಾರ ಹೌದಾ ಹಂಗತ್ತೇಳಿ ಅವ್ರ ಕೀರ್ತಿ ಉಳ್ದಾರ ಹೋಗಲ್ಲ ಹೌದಾ ಹೌದ್. ಇಂತ ಭಂಡಾರದಾಗ ವೈಭವದಾಗ ಇಂತಿಂತ ಮಂದಿ ದುಡಿದು ಹೋಗ್ಯಾರ 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 ನಮಗೆ ಈ ಒಡ್ಡೋರಿಗೆ ಶಿವಸ್ಥಾನ ಸೇವಾ ಸಿಕ್ಕೈತ ನಮ್ದು ಪೂರ್ವ ಜನ್ಮನ ಪುಣ್ಯ ಹೌದ್ ಈ ಪುಣ್ಯದಿಂದ ಇವತ್ತು ನೀವೆಲ್ಲ ನಾವು ಅನ್ನ ಉಳ್ಳಾಕತ್ತೀವ್ರಿ 31 ವರ್ಷ ಆಯ್ತು ಹೌದಾ ಇಂತ ಭಗವಂತನ ಆಗ್ತಕ್ಕಂತ ಭಗವಂತ ನಮಗದಾನ ಹೌದ್ ನಾವು ಮಾತಾಡ್ರೆ ನಮ್ಮ ಬಾಯಿ ಪಾವನ ಆಗ್ಬೇಕು ಕೇಳಿದ್ರೆ ನಮಗೆ ಕಿವಿ ಪಾವನ ಆಗ್ಬೇಕು ಹೌದಾ ಇನ್ನು ಮುಂದಿನ ಅಧ್ಯಾಯದಲ್ಲಿ ಏನು ಹೇಳ್ರಪ್ಪ ಈ ಭಂಡಾರ ಹಚ್ಕೊಂಡವ್ರು ನೋಡಿ ಬಹಳ ವೈಭವ ಆಗ್ಯದ ಹೌದಾ ಇದೇ ಭಂಡಾರ ಹಚ್ಕೊಂಡವ್ರಿಗೆ ಒಬ್ರು ಒದ್ದಾರ ಯಾರ್ದವ್ರ ಎದಕ್ ಒದ್ದಾರ ಏನಾಗ್ಯದ ಒದ್ದಿದಕ್ಕಾಗಿ ಅವ್ರ ಪರಿಸ್ಥಿತಿ ಏನು ಮುಂದಿನ ಸಂಧಿ ಹೇಳುದ ಹೇಳದಾಗ ಒಳ್ಳೆ ನಮ್ಮ ಸರ್ಜೋಡಿ ಕಲಾವಿದರು ಒಳ್ಳೆ ಅನುಭವಿ ಕಲಾವಿದರು ಅದಾರ ಹೌದಾ ಯಾಕಂದ್ರೆ ಸ್ವತಃ ಸಾಹಿತ್ಯ ಮಾಡಿ ಹಾಡೋರ್ ಅದಾರ ಹಾ ನಾವಿಲ್ಲ ಒಬ್ರು ಬರೆಯೋರು ಬೇರೆ ಮಾತಾಡೋರು ಬೇರೆ ಹಾಡೋರು ಬೇರೆ ಬಟ್ 3 ಮಂದಿ ನೀವು ಬೇರೆನೆ ಬ್ಯಾರೇನೆ ಮತ್ ನೀವೊಂದ್ 6 ಮಂದಿ ಹಿಂದ್ ಬ್ಯಾರೇನೆ ಹೌದಾ ಇವ್ರು ಹಂಗಲ್ಲ ಹಾ. ಸ್ವತಃ ಹಾಡ ಬರೆಯೋರು ಅವ್ರೆ ಹಾಡೋರು ಅವ್ರೆ ಮಾತಾಡೋರು ಅವ್ರೇ ಅದಾರ ಹೌದ್ ಹೇಳ್ರಿ ಅವ್ರು ಏನತ್ರಿಪ್ಪ ದೊಡ್ಡವ್ರು ಅದಾರ ಅಂತೇಳಿ ಹಾ ದೊಡ್ಡವ್ರು ಅಂದ್ರೆ ಇಲ್ಲಿ ಏನ್ ಬುದ್ಧಿಲಿ ಯಾರು ದೊಡ್ಡವ್ರು ಇರ್ತಾರಲ್ಲ ಅವ್ರೇ ದೊಡ್ಡವ್ರು ಹೌದ್ ಏನ್ ಸಣ್ಣದು ದೊಡ್ಡದು ಏನ್ ಪರಕಿಲ್ಲ ಇಲ್ಲ ಇರ್ಲಿ ಹೌದ್ ಈ ಗದ್ಯಾಳ ಗ್ರಾಮದಲ್ಲಿ ಇವತ್ತು ಹೆಂಗಾಗಬೇಕು ವೈಭವ ಕಾರ್ಯಕ್ರಮ ಅಂದ್ರ ಹೆಂಗ್ರಿಪ್ಪ ಏನು ಬಂದ್ರು ಏನು ವಿಷಯಗಳನ್ನ ಪ್ರತಿಪಾದನೆ ಮಾಡಿರ್ತಕ್ಕಂಥ ಮಾತು ಮಂದಿಗೆಲ್ಲರ ತಲೆಯಾಗ ಉಳಿಬೇಕು ಹೌದ್ ತಾವೆಲ್ಲರೂ ಒಂದು ಲಕ್ಷದ ಮಾತು ಐತಿ ಏನ್ ಸರ ಇವತ್ತ ನಮ್ಮ ತಂಗಿಯಾಗಿ ಸುಮಿತ್ರಾ ಬಂದೇವಿ ಹೇಳು ಏನತ್ರಿಪ್ಪ ಇವತ್ತ ಅಣ್ಣ ಆ ಕಡೆ ಅದಾನ ಹಾ ಅವ ಮಗ ಯಾವನ ತಳಕತ್ತು ಡೋಳ ಬಿಡವತ್ತಿದ್ಯಾನ ಮಗ ನಿಮ್ಮ ಮಗ ಅಂದ್ರ ನಮ್ಮ ಮಗನಿಲ್ಲ ಮತ್ತ ಹೌದ್ರಿ ಅಣ್ಣ ಬಂದಾನ ಅಂತೇಳಿ ಬಾಳ ಇದ್ರಲ್ಲಿ ಮಾಡ್ಲಕ್ ಹೋಗ್ಬೇಡ ಅಣ್ಣನ ವಿಚಾರ ಮಾಡಿ ಮಾತಾಡಿ ಅಂತ ಹೇಳಿ ಹೌದ್ ಯಾಕಂದ್ರ ಯಾಕಪ್ಪ ಅಣ್ಣ ತಂಗಿ ಸಂಬಂಧ ಹೆಂಗೈತಂದ್ರ ಹೆಂಗ್ರಿಪ್ಪ ಜಗತ್ತಿನಾಗ ನೇಮ್ ಉಳ್ದಾಗ ಏನಪ್ಪ ಎಂತ ನೇಮ್ ಉಳ್ದಾಗ ಒಂದು ಮಾತು ಹೇಳೋದೈತಿ ಎಲ್ಲಾರಿಗೂ ಯಾವಾಗ್ರಿಪ್ಪ ಮಾತಾ ಆತ್ಮೀಯ ಬಂಧುಗಳೇ ಒಂದ್ ಸ್ವಲ್ಪ ಲಕ್ಷ ಇಡ್ರಿ ಹೌದ್ರಿ ಜಗತ್ತಿನ್ಯಾಗ ಹಾ ಗದ್ಯಾಳ ಊರದಾಗ ಒಬ್ಬಕ್ಕೆ ಹೆಣ್ಣು ಮಗಳು ಹುಟ್ಟಿ ಬಂದಾಳ ಬಂದಾಳ ಈ ಹೆಣ್ಣು ಮಗಳು ಸಾವಳಿಗೆ ಕೊಟ್ಟಾರ ಹೌದ್ ಸಾವಳಿಗೆ ಕೊಟ್ಟಾರ ಲಗ್ನ ಆಗೈತಿ 10 ವರ್ಷ ಆಯ್ತು ಹೆಣ್ಣು ಮಗಳು ಏನು ಕಳಿಸಿ ಕೊಟ್ಟಾರಲ್ಲ ಹೌದ್ ಒಟ್ಟೆ ಗದ್ಯಾಳ ಗ್ರಾಮಕ್ಕೆ ಎಂದು ಹೊಳ್ಳಿ ಬಂದೇ ಇಲ್ಲ ತವ್ರ ಮನೆಗೆ ಬಂದೇ ಇಲ್ಲ ತವ್ರ ಮನೆಗೆ ಬಂದೇ ಇಲ್ಲ ತವ್ರ ಮನೆಯವ್ರು ಹೋಗಿ ಎಷ್ಟೋ ಮಂದಿನ ಕರ್ಕೊಂಡು ಹೋಗಿ ಹೇಳ್ಯಾರಂದ್ರ ಅತ್ತಿ ಮಾವ ಮನೆಯವ್ರು ಹೊಟ್ಟೆ ಕಳಿಸಿಲ್ಲ ಹೌದ್ ಪಂಚಮಿ ಹಬ್ಬ ಬಂದೈತಿ ಸಾಗಿಸಿ ಹೌದಾ ಅಣ್ಣಿದ್ದವ ಗಳೆ ಹುಡಿ ನಿಂತಾನ ತೊಗರಿ ಹೊಲದಾಗ ಹೌದ್ ಎಲ್ಲಾ ಕಡೆ ಸುತ್ತ ಮಂದಿ ಹೆಣ್ಣು ಮಕ್ಕಳೆಲ್ಲ ತವ್ರ ಮನೆಗೆ ಗದ್ದಾಳಕ್ಕೆ ಪಂಚಮಿ ಹಬ್ಬಕ್ಕೆ ಬರ್ಲಾಕತ್ತಾರ ಹೌದಾ ಇವ ಗಳೆ ಹೊಡಿತ ವಿಚಾರ ಮಾಡ್ಯಾನ ಏನತ್ರಿಪ್ಪ ನಮ್ಮ ತಂಗಿನ ಸವಳಿ ಕೊಟ್ಟ ನೀವು ಹೌದ್ ಮತ್ತ ನಡಿಲಾಕ್ ಹೋಗಿ 10 ವರ್ಷ ಆಯ್ತು ಒಂದು ದಿವಸ ಕಳಿಸೇ ಇಲ್ಲ ಹಾ. ಈ ಹಬ್ಬಕ್ಕೆ ನಮ್ಮ ತಂಗಿ ಬಂದ ಮನ್ಯಾಗ ನಾಗಪ್ಪಗೆ ಹಾಲು ನಮ್ದು ಮನ ಸಂತೋಷ ಆಕೈತೆ ಅನ್ನ ವಿಚಾರ ಮಾಡಿ ಗಳೆ ಅಲ್ಲೇ ಬಿಟ್ಟ ಬೆಟ್ಟ ಗಳೆ ಅಲ್ಲೇ ಬಿಟ್ಟು ಮನೆಗೆ ಬಂದು ತಾಯಿ ತಂದೆ ಹೇಳ್ತಾನ ಏನತ್ರಿಪ್ಪ ತಾಯಿ ತಂದೆ ಓ ತಂಗಿನ ಹಬ್ಬಕ್ಕೆ ಹೋಗಿ ಕರ್ಕೊಂಡು ಬರ್ತೀನಿ ನಾನು ಹೌದ್ ಅವಾಗ ತಾಯಿ ತಂದಿಗೆ ಸಂತೋಷ ಆಯ್ತು ಹೌದ್ ಹೌದ್ ಏನತ್ತ 10 ಮಂದಿನ ಕರ್ಕೊಂಡು ಹೋಗಿ 10 ಸರಿ ನ್ಯಾಯ ಮಾಡ್ರಿ ನಿಮ್ಮ ತಂಗಿನ ಹೊಟ್ಟೆ ಕಳಿಸಿಲ್ಲ ನಯ ಬಗ್ಗೆ ಹರಿದಿಲ್ಲ ನ್ಯಾಯ ಬಗೆಹರಿಲ್ತಮ್ಮ ಇವತ್ತು ನೀ ಹೊಂಟಿ ಅಂದ್ರ ಹೌದ್ ಯಾಕೆ ಹೋಗಕ್ ಹೋಗಕತ್ತಿದ ತಾಯಿ ಬುತ್ತಿ ಮಾಡಿ ಕೊಟ್ಲು ಕೊಟ್ಲು ಕುದುರೆ ಮೇಲೆ ಬುತ್ತಿ ಗಂಟು ಇಟ್ಕೊಂಡು ಮಗ ಇದ್ದಾವ ಕರ್ಲೆಕ್ ಹೊಂಟ ಹೊಂಟ ಹೋಗಾಗ ಹಾದ್ಯಾಗ ಸಾಕ್ಷಾತ್ ಒಂದು ಹಳ್ಳ ದಂಡಿನ ಶಿವನ ದೇವಾಲಯ ಇತ್ತು ಹೌದಾ ಆ ಶಿವನ ದೇವಾಲಯಕ್ಕೆ ಇವ ಹೋಗಿ ಕುದುರೆ ಕಟ್ಟಿ ಹಾ. ಒಳಗೆ ದೇವ್ರಿಗೆ ಹೋಗಿ ನಮಸ್ಕಾರ ಮಾಡಿ ಬೇಡ್ಕೊಂಡತ್ತ ಏನತ್ತು ಯಪ್ಪ ಯಪ್ಪ ಪರಮೇಶ್ವರ ಹಾ 10 ವರ್ಷ ಮೇಲೆ ನಮ್ಮ ತಂಗಿನ ಕರ್ಲೆಕ್ ಹೊಂಟೀನಿ ಹೊಂಟಿನಿ ನಮ್ಮ ತಂಗಿನ ಜೇರ್ ನನ್ನ ಜೋಡಿ ನನ್ನ ತವ್ರ ಮನೆಗೆ ಗದ್ದಾಳ ಕಳಿಸಿ ಕೊಟ್ರಂದ್ರ ಹಾ ಬರಾಗ ಭಗವಂತ ನಿನಗೆ ಶಿರಸ್ ಬಾಡ್ ಕೊಡ್ತಂತ ದೇವ್ರಿಗೆ ಬೇಡ್ಕೊಂಡ ಹೌದು ಆಯ್ತೇನು ಪುರಾ ಸಾವಳಿಗೆ ಹೋದ ಹೌದಾ ಹೋಗಕ್ಕ ಅತ್ತಿ ಮಾವ ಮನ್ಯಾಗ ಕೂತಿದ್ರು ಹೌದ್ ಹಳ್ಯಾನ್ ನೋಡಿ ಬಹಳ ಸಂತೋಷ ಆಯ್ತು ಅವ್ರಿಗೆ 10 ವರ್ಷ ಆಯ್ತು ಮತ್ತ 10 ವರ್ಷ ಆಯ್ತು ಹಳ್ಯಾ ಎಂದೂ ಬಂದಿಲ್ಲ ಈಗ ಯಾಕೆ ಬಂದಿ ಅಂದ್ರು ಹೌದ್ ಇಲ್ರಿ ಹಬ್ಬಕ್ಕೆ ತಂಗಿನ ಕರ್ಲೆಕ್ ಬಂದಿನಿ ಹೌದು ನಿಮ್ಮ ತಂಗಿನ ನೀ ಕರ್ಲೆಕ್ ಬಂದ್ರೆ ನಾವ್ಯಾಕೆ ಬೇಡ ಹಬ್ಬಕ್ಕ ಕರ್ಕೊಂಡು ಹೋಗಿ ನಿಮ್ ತಂಗಿನ ಅಂದ್ರ ಅತ್ತಿ ಮಾವ ಹೌದಾ ಅವಾಗ ಗಂಡಗೆ ತಂಗಿದ್ದ ಕೇಳ್ತಾಳ ಏನತ್ರಿಪ್ಪ ಅತ್ತಿ ಮಾವ ನೀವೆಲ್ಲ ಹೋಗತ್ತೀರಿ ಹೌದ್ ನನ್ನ ಪತಿ ಇದ್ದ ಹೊಲಕ್ ಹೋಗ್ಯಾನ ಹಾ. ಅವ ಬಂದ ಮೇಲೆ ಅವಂಗೊಂದು ಮಾತು ಹೇಳಿ ಹೋಗ್ತೀನಿ ನಾನು. ಹೌದಾ ಏ ಬೈ ಓ ನಾವ್ ಹುಡ್ಸಿದ ಮಗ ನಮ್ಮ ಮಾತು ಕೇಳ್ತಾನ ಹಾ. ನೀ ಏನ್ ಚಿಂತೆ ಮಾಡ್ಬೇಡ ನಿಮ್ಮ ಅಣ್ಣ ಬಂದಾನ ನಿಮ್ಮ ಅಣ್ಣನ ಬೆನ್ನತ್ತಿ ಹಬ್ಬಕ್ಕೆ ಹೋಗಂದು ಹೋಗು ಅಣ್ಣನ ಜೋಡಿ ತಂಗಿ ಹರ್ಸಿಲಿ ಹಬ್ಬಕ್ಕೆ ತಯಾರಾಗಿ ಬಿಟ್ಟಳ್ರಿ ಹೌದಾ ಬಂದ್ರು ಶಿವನ ದೇವಾಲಯ ಹೆತ್ತು ಅಣ್ಣಗೆ ತಟ್ಟಕ್ಕೆ ಹತ್ತು
ಏನತ್ತ ಕುದುರೆ ಅಲ್ಲೇ ಕಟ್ಟದ ಬೇಗಿಡಕ ತಂಗಿ ಹೇಳ್ತಾನ ತಂಗಿಯವ ಕುಂಡ್ರಿ ಜರ ದೇವ್ರಿಗೆ ನಮಸ್ಕಾರ ಮಾಡಕ್ ಬರ್ತಾನಂದ. ಹೌದಾ ತಂಗಿ ಗಿಡದ ಬಡ್ಡಿ ಹಾಕುತ್ತಲು ಹಾದ ದೇವಾಲಯಕ್ಕ ಭಗವಂತ ಓ ನಾ ಮಾತು ಕೊಟ್ಟಿ ನಿನಗೆ ಶಿರಸ್ಪಾಡ್ ಕೊಡ್ತಾನೆ ನಮ್ಮ ತಂಗಿನ ಬೆನ್ನ ಹಚ್ಚಿ ಕಳಿಸಿದ ಅಂತೇಳಿ. ಹೌದಾ ಮಾತು ತಪ್ಪು ಮಗಾನ ಅಲ್ಲ. ಅವಾಗ ನಮ್ಮ ತಂಗಿನ ನಾನು ಬೆನ್ನ ಹಚ್ಚಿ ಕಳಿಸಾರ ಅಂದ್ರೆ ಯಾಕೋ ಅಂತ ಅದೇ ಪರಮೇಶ್ವರ ಗದ್ದಿ ಮೇಲೆ ದೊಡ್ಡ ತಲವಾರ್ ಇತ್ರಿ. ತಲವಾರ್ ತಗೊಂಡು ಚಂಡ್ರೆ ಹೊಡ್ಕೊಂಡು ಬಿಡ್ದ ದಂಡ ಚಂಡ ಎರಡು ರಕ್ತದ ಮಣ್ಣಾಗ ಬಿದ್ದು ಒದ್ದಾಡ್ಲಿಕ್ಕತ್ತು. ಹೌದಾ ಆಗುದ್ರಾಗ ಏನಾಗ್ರಪ್ಪ ಆ ತಂಗಿ ಗಂಡ ಮನ್ಯಾಗ ಬಂದ ತಾಯಿ ತಂದಿ ಕೈಕಾಲ್ ತಕೊಳಕ್ ನೀರ್ ಕೊಟ್ರು. ಮತ್ ನೀವ್ಯಾಕ್ ಕೊಟ್ರಿ ಅಕ್ಕಿಲಿ ಹೋಗ್ಯಾಳ ಅಂದ ಇವ. ಹೌದು ಮತ್ತೆ ಹೇಳ್ತೇನೆ ಹೇಳಂದವ ನಿಮ್ ಹಳೆಯ ಬಂದಿದ್ದ ಗದ್ದೆ ಹಾಕ ತವ್ರ ಮನಿಗ್ ಕರ್ಕೊಂಡ್ ಹೋಗ್ಯಾರ ಹಬ್ಬಕ್ಕ. ಮತ್ ಎಷ್ಟೊತ್ತಾಯ್ತು ಹೋಗ್ಯಂದ ಇನ್ನ ಬಾಳ ಇಲ್ಲೇ ಕನ್ನೋಳಿ ಸೀಮಿ ದಾಟಿರ್ಬೇಕು ನೋಡಂದ್ರು. ಹಳ್ಳ ಕುದುರೆ ಕೊಡುತ್ತೆ ಅವನು ಮನ್ಯಾಗ ಏಳಿಗೆ ಕುದುರೆ ಮೇಲೆ ಇತ್ತು. ನಮ್ಮ ಮಳ್ಯಾನ ಮಾರಿ ನೋಡಿ ಬರ್ತಾನ. ನನ್ನ ಮತ್ತೇನು ಕಂಚಿ ಮೇಲೆ ಕಂಚಿ ಕಡ್ದು ಬಂದ ಬರುಕ ಶಿವಾಲಯದ ಮುಂದೆ ಹೇಳಿ ಕೂತಾಳ. ಗಿಡಕ್ ಕುದುರೆ ಐತಿ. ನಿಮ್ ಮನೇಲಿದ ಅಂದ್ರು. ಇಲ್ರಿ ಒಳಗೆ ದೇವ್ರಿಗೆ ನಮಸ್ಕಾರ ಮಾಡಕ್ ಗಪ್ಪ ನಾನು ನಮಸ್ಕಾರ ಮಾಡಿ ಬರ್ತೇವೆ. ಒಳಗ್ ಹೋದ ಹಳ್ಯಾನ ದಂಡ ಚಂಡ ರಕ್ತದ ಮಣ್ಣಾಗ ಬಿದ್ದು ಒದ್ದಾಡ್ಲಿಕ್ಕೆ ಅವಾಗ ವಿಚಾರ ಮಾಡಿವ ಏನು ಭಗವಂತ 10 ವರ್ಷ ಆದ್ಮೇಲೆ ಹಳ್ಯಾ ನಮ್ಮೂರ್ ಸೀಮೆಗೆ ಬಂದಾನ. ನಮ್ಮೂರ್ ಸೀಮೆಯಾಗ ಪ್ರಾಣ ಹೋಗಿತ್ತ ನನ್ನ ಹೆಂಡತಿ ತವ್ರ ಮನೆಗೆ ಬಟ್ಟ ಬಂದಿತ್ತು ಹೊಡೆದ ಹಳ್ಯಾನ ಕೊಂದಾಡ್ತೇಳಿ. ಭಗವಂತ ಈ ಪ್ರಾಣಿ ಹಾಕಿಲ್ಲ ಅಂದ ಅವ್ನ ಅದೇ ತಲವಾರ್ ತೋಟ ತಾನು ಚಂಡ ಕೊಡ್ಕೊಂಡು ಬಿದ್ದು ಬಿಟ್ಟ. ಎರಡು ರಕ್ತದ ಮಣ್ಣ ದಂಡ ಚಂಡ ಇನ್ನೂ ಒದ್ದಾಡ್ಲಿಕ್ಕೆ. ಹೆಣ್ಣು ಮಗಳು ಗಿಡ ಕುತ್ತೈಕಿ ನೋಡ್ತಾಳ. ಹಣ್ಣು ಹಾದಾವ ಬರಲ್ಲ ಗಂಡು ಹಾದಾವ ಬರಲ್ತಾಳೆ. ಎದ್ದು ಸೀದಾ ದೇವ್ರಂತ ಯಾಕೆ ಹೋಗಿ ನೋಡ್ತಾಳ. ಎರಡು ದಂಡ ಚಂಡ ಬಿದ್ದು ಒತ್ತಾಡ್ಲಿಕ್ಕತ್ತಾವ ಸತ್ತಾವ. ಅವಾಗ ಹೆಣ್ಣು ಮಗಳು ವಿಚಾರ ಮಾಡಿರು 10 ವರ್ಷದ ಮೇಲೆ ತವರಿಗೆ ಹೊಂಟಿನಿ. ತವರಿಗೆ ಬಟ್ಟ ಬತ್ತು ಗಂಡನ ಮನೆಗೆ ಬಟ್ಟ ಬತ್ತು. ರಂಡಿತನ ಇಟ್ಕೊಂಡು ತವ್ರ ಮನೆಗೆ ಹೆಂಗ್ ಹೋಲಿ. ಈ ರಂಡಿತನ ಕಟ್ಕೊಂಡ ಗಂಡನ ಮನೆಗೆ ಹೆಂಗ್ ಹೋಲಿ. ಭಗವಂತ ಎಂತ ಹೇಳಿ ತಂದೆ ಅಂತೇಳಿ ಅದೇ ತಲವಾರ್ ತೊಂದು ಹೊಡ್ಕೊತಳೋ ಭಗವಂತ ಪ್ರತ್ಯಕ್ಷ. ಯಾಕೆ ತಂಗಿ ಏನಾಗೈತಂದ ಏನು ಭಗವಂತ ಹಿಂಗಾಗೈತಿ ಅಂದಾಗ ನೀ ಚಿಂತೆ ಮಾಡಿ ಒಂದು ಮಂತ್ರ ಮಂತ್ರದಾಗ ದಂಡ ಚಂಡ ಜೋಡಿಸ್ತಂದ್ರು. ಆಯ್ತಂತೇಳಿ ಪರಮೇಶ್ವರ ಪಂಚಾಕ್ಷರಿ ಮಂತ್ರ ನುಡಿತಿದ್ದ. ಓಂ ನಮ ಶಿವಾಯ ಅಂತೇಳಿ ಹೆಣ್ಣು ಮಗಳಿಗೆ ಅವಸರಕ್ಕೆ ಬಿದ್ದು ಏನ್ ಮಾಡಿಳು ಗಂಡನ ಚಂಡ ತಂದ ಅಣ್ಣನ ದಂಡಿಗೆ ಜೋಡಿಸಳು. ಅಣ್ಣನ ಚಂಡ ತಂದ ಗಂಡನ ದಂಡಿಗೆ ಜೋಡಿಸಳು. ಎರಡು ಶಿವ 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 ಅಂತ ಹೇಳಿದ್ರು. ಹೆಣ್ಣು ಮಗಳಿಗೆ ಹುಚ್ಚಿಡಿತು. ಮಾರಿ ನೋಡಿ ಸಂಸಾರ ಮಾಡಿದ ತಳಗ ಅಣ್ಣನ ದೇಹ ಐತಿ. ಮ್ಯಾಲ ಮುಖ ಗಂಡಂದ ಐತಿ. ಇಲ್ಲ ದೇಹ ನೋಡಿ ಸಂಸಾರ ಮಾಡಿದ ಮ್ಯಾಲ ಗಂಡನ ಮುಖ ಐತಿ ತಳಗ ಅಣ್ಣನ ದೇಹ ಐತಿ. ಹೆಂಗ್ ಇಟ್ ಮಾಡಿ ಭಗವಂತ ಈ ತವ್ರ ಮನೆ ಕೀರ್ತಿ ಬೆಳೆಸ್ಬೇಕಾಗ್ಯದ. ತವ್ರ ಮನೆಯಾಗಿ ತೊಟ್ಲಾತದ ಗಂಡನ ಮನೆಯಾಗ ತೂಗಬೇಕಾಗಿತ್ತು. ಭಗವಂತ ಹೆಂಗ್ ಮಾಡಿ ಕೇಳು. ಅವಾಗ ಪರಮೇಶ್ವರ ಹೇಳ್ತಾನ ತವ್ರ ಮನೆ ಕೀರ್ತಿ ಉಳಿಸ ಗಂಡನ ಮನೆ ಕೀರ್ತಿ ಉಳಿಸ. ತವ್ರ ಮನೆಯಾಗಿ ತೊಟ್ಲಾ ಬಟ್ಲಾ ತೊಂದ ಗಂಡನ ಮನೆಯಾಗಿ ಬೆಳಗುವ. ಆದ್ರೆ ದೇಹಲೇ ಸಂಸಾರ ಮಾಡಬೇಡ. ನಿನ್ನ ಗಂಡ ನವಿಲ್ ಹಾಕಿ ಕುಣಿತಾನ. ನೀ ಹೆಣ್ಣು ನವಿಲ್ ಆಗತ್ತೇಳಿ ಭಗವಂತ ಆಶೀರ್ವಾದ ಮಾಡ್ದ. ಅವತ್ತಿಗೆ ಜಗತ್ತಿನ ಗಂಡ ನವಿಲ್ ಆಯ್ತು ಹೆಣ್ಣು ನವಿಲ್ ಆಯ್ತು. ಗಂಡ ನವಿಲ್ ಕುಣಿಲಾಕತ್ತಾರ. ಕಣ್ಣಾಗಿ ನೀರ್ ಬರಾಗಿ ಹೆಣ್ಣು ನವಿಲ್ ಹೋಗಿ ನೀರ್ ಕೊಟ್ಟು ಕೆರೆ ಗರ್ಭ ಹಾಕದ. ಅಣ್ಣ ತಂಗಿ ಜಗತ್ತಿನಾಗ ಸಂಬಂಧಗಳದಾವ್. ಇವತ್ತು ಅಣ್ಣ ತಂಗಿ ನಾವು ನೀವು ಕುಡಿಯೋರು ಮಂದಿ ಎಲ್ಲ ನಮ್ಮಂಗೆ ಇರ್ಬೇಕು. ಎಲ್ಲಾರು ಅಣ್ಣ ತಂಗಿ ಏನ್ ಮಾಡಿ ಆದ್ರೆ ಅಣ್ಣ ತಂಗಿ ಕಾರ್ಯಕ್ರಮ ಅನ್ನುವಂತ ಮಾತು ನಡೆಸಿಕೊಡ್ಬೇಕಾಗ್ಯದ. ಒಳ್ಳೆ ನಮ್ಮ ಕಲಾವಿದೆ ಮುಗಳಾಳ ಗ್ರಾಮದ ತಂಗಿ ಬಂದಾಳ. ಈ ತಂಗಿ ಯಾರು ಬಂಗಾರ ಬಿಡ್ತಿ ಬೇಡು ಪಂಚಮಿ ಹಬ್ಬಂಕ್ರ ಆಗ್ಯದ. ಏನಾಂಕ್ರ ನಮ್ಮ ಮನ್ಯಾಗ ಎದಿ ಮತ್ತ ಅನ್ಬಹುದು ಅಣ್ಣ ನಾನು ದುಡ್ಡು ತರ್ತನ ಅಂತೇಳಿ. ಇರ್ಲಿ ತಂಗಿ ಇವತ್ತು ನಮ್ಮ ಹೆಗಲಿ ಮೇಲೆ ಕಾಲಿಟ್ಟು ಹಾಡು ನಮ್ಮ ಮನ ಸಂತೋಷ ಐತಿ. ಮುಂದೆ ಯಾವ ರೀತಿ ಕಾರ್ಯಕ್ರಮ ಮಾಡ್ತಂಗಿ ಅದಕ್ಕ ತಾವೆಲ್ಲರೂ ಅಪೇಕ್ಷೆ ಇಟ್ಟ ಒಂದ್ 2 ವಿಷಯ ಇಡ್ರಿ. ಒಂದ್ 2 ವಿಷಯ ಸುಮ್ತಿರ್ತಿ ಇಡನ್ರಿ. ಅಕ್ಕಡಿ ಈ ಕಡೆ ಹೊರಗೆ ಹೋಗುದು ಬ್ಯಾಡ್ರಿ. ಇಲ್ಲೇ ಅದಾವ ನಮ್ಮ ಭಂಡಾರದಾಗ ಕಂಬಳಿ ಮೈ ಮೇಳಗೆ ಏನೈತಿ ಒಡಸೋದಿಲ್ಲ. ಏನೇನ್ ಆಗ್ಯದ ಆ ಭಂಡಾರದಿಂದ ಏನೇನ್ ಆಗ್ಯದ ಕಂಬಳಿದಿಂದ ಏನೇನಾಗ್ಯದ. ತಂಗಿ ಕಂಬಳಿದಿಂದ ಅಣ್ಣ ಹೆಂಗ ಜಾಡಿ ಬೀಸಿ ಹಿಂಗ್ ಮಳಿ ಕರ್ದಾರ ಅಂತ ಹೇಳಿ ಅಕ್ಕಿ ವಾದ ಮಾಡ್ಕೋತ ಅಕ್ಕಿ ಆ ಕಂಬಳಿ ಬೆಳೆಸ್ಕೊತ ಅಂದ್ರ ನಾ ಭಂಡಾರ ಕೊಟ್ಟೋದ್ ಹಿಂಗಾಗ್ಯದ ಭಂಡಾರಕ್ಕೆ ಹಿಂಗಾಗ್ಯದ ನಾ ಮಾಡ್ತೀನಿ. ನಾನೇ ಭಂಡಾರ ಇರ್ತ ನೀನೇ ಕಂಬಳಿ ತಗೊಂಡ್ರ ಕಂಬಳಿದಿಂದ ಏನಾಗ್ಯದ ನಾ ಹೇಳ್ತೀನಿ. ಅದಕ್ಕಿನ್ನ ಬಾಳ ಮಾತಾಡಲಿಲ್ಲ. ನಮ್ಮ ಲಾಟ್ರಿ ಸೌಕರ್ಯ ಬಂದ ಸೊಟ್ಟೆಟ್ಟಿಂದ ಜಮ್ಗಿದೆ ನಮ್ಮ ಪರಿಟ್ಟಣವ್ರು ಬಂದ್ರ ಕಾಜಿ ಬೆಳಗಿದೆ ನಮ್ಮ ಕಾಸಿಲಿಂಗೇಶ್ವರ ಪೂಜೆ ಎಲ್ಲ ಸಾಕಷ್ಟು ನಮ್ ಬಂದು ಬಳಕೆ ಕೊಡ್ಯದ. ಅದಕ್ಕೆ ಸೋಮಣ್ಣ ನಾಡಿಗೆ ಮೊದಲು 4 ಠಾಣ ಯಾವ ರೀತಿ ನನ್ನಪ್ಪ ಬೀರದೇವರ ನಾಡಿಗೆ ಮೊದಲು 4 ಠಾಣ ಮನದಲ್ಲಿ ನಾಗರ ಮರವನ್ನು ಏರಿ ನೋಡಿದಾಗ ಜಂಬಿಗಿನ ಜಮಖಂಡಿ ಕ್ವಾಣೇಶ್ವರ ದೈತ್ಯ ಯಾವ ರೀತಿ ಹವಳಿ ಕೊಡ್ತಿದ್ದ. ಕುಂಬಿರಾಯರ ಪಟ್ಟಣ ಮುಡಿದ ಕ್ವಾಣೂರು ಯಾವ ರೀತಿ ಆಯ್ತು. ಶಿವ ಹೇಳಿದ ಸ್ಥಾನ ಸಿರಾಡೋಣ ಯಾವ ರೀತಿ ಆಯ್ತು. ಹೌದಾ ಇದು ಅಲ್ಲೇ ಆಲಕ್ನೂರು ಮಠದಾಗ ಯಾರು ಬಾಗಿ ಬಂಕಾಸುರು ಹೊಡೆದು ಬಂದು ಅಲ್ಲಿಗೆ ಹೋಗಿದ್ದಕ್ಕಾಗಿ
ತಿಪ್ರಟ್ಟಿ ಹೋಗಿ ಯಾವ ರೀತಿ ಆಲಕ್ನೂರ ಆಯ್ತು 4 ಕುಡಿ ಸುಂದರ ಚಾಲ್ ಹಾಡಿ ಹೌದು. ಮತ್ತು ಉಭಯ ಪ್ರಕಾರ ನಮ್ಮ ತಂಗಿ ಪಾಳೆ ಕೊಟ್ಟು ಬಿಡ್ಬಿಡ್ತೀನಿ